ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಆಗುತ್ತೆ. ಈಗಾಗಲೇ ತಯಾರಿ ಆಗ್ತಾ ಇದೆ. ಲೋಕಭವನದಲ್ಲಿ ಏನೆಲ್ಲ ಆಗ್ತಾ ಇದೆ, ಹೇಗೆಲ್ಲ ತಯಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಕೆಲವೇ ಕ್ಷಣಗಳಲ್ಲಿ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಆಗುತ್ತೆ. ಲೋಕಭವನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಿಗೆ ಮಾಡಲಾಗಿದೆ. ಲೋಕಭವನದ ಸುತ್ತಮುತ್ತ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸಮಾರಂಭ ಇದೆ ಲೋಕಭವನದಲ್ಲಿ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಲೋಕಭವನ ಸುತ್ತಮುತ್ತ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಆಗುತ್ತೆ. ಸಂಜೆ 5 ಗಂಟೆಗೆ ಲೋಕಭವನದಲ್ಲಿ ಪದಗ್ರಹಣ ಆಗುತ್ತೆ. ಸಂಜೆ 4 ಗಂಟೆ 5 ನಿಮಿಷಕ್ಕಿತ್ತು, ಅದು ಈಗ 5 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಯಾಕಂದ್ರೆ ಯಾರು ಸಚಿವರಾಗ್ತಾರೆ ಅನ್ನೋ ಒಂದು ಗೊಂದಲ ಈ ಕ್ಷಣದವರೆಗೂ ಕೂಡ ಗೊಂದಲ ಇದೆ. ಇನ್ನು ಕೂಡ ರಾಜಭವನಕ್ಕೆ ಲೋಕಭವನಕ್ಕೆ ಇನ್ನು ಕೂಡ ಸಚಿವರ ಪಟ್ಟಿ ರವಾನೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಹೇಗೆ ರೆಡಿ ಆಗಿದೆ ಲೋಕಭವನ ನೋಡೋಣ ಬನ್ನಿ. ಲೋಕಭವನ ನೋಡ್ತಾ ಇದ್ದೀವಿ ನಾವು ದೃಶ್ಯಗಳಲ್ಲಿ. ಇದು ಈಗ ರೆಡಿಯಾಗಿರ್ತಕ್ಕಂಥ ದೃಶ್ಯಗಳು, ನೇರ ದೃಶ್ಯಗಳು. ಗ್ಯಾರಂಟಿ ನ್ಯೂಸ್ನಲ್ಲಿ ಕರ್ನಾಟಕದ ಲೋಕಭವನದಿಂದ ಬರ್ತಿರ್ತಕ್ಕಂಥ ವಿಜುವಲ್ಸ್, ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ ನೀವು. ಇಷ್ಟು ತಯಾರಿಯಾಗಿದೆ. ಸಂಜೆ 5 ಗಂಟೆಗೆ ನೂತನ ಸಚಿವರು 20 ಜನ ಸಚಿವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಹೊಸ ಸಚಿವರಾಗಿ 20 ಶಾಸಕರು ಸಚಿವರಾಗಿ ಪದಗ್ರಹಣಕ್ಕೆ ಇನ್ನೇನು 1 ಗಂಟೆ ಮಾತ್ರ ಟೈಮ್ ಇದೆ. 5 ಗಂಟೆಗೆ ಲೋಕಭವನದಲ್ಲಿ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಹೊಸ ಸಚಿವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಲೋಕಭವನದಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣ ಆಗ್ತಿದ್ದಾವೆ. ಇನ್ನು ಪೂರ್ಣ ಆಗಬೇಕಾಗಿರೋದು ಒಂದೇ ಒಂದು, ಅದು ಸಚಿವರ ಕಂಪ್ಲೀಟ್ ಲಿಸ್ಟ್. ಈಗಾಗಲೇ 2 ಬಾರಿ ಚೇಂಜ್ ಆಗಿದೆ ಲಿಸ್ಟ್. ಹೈಕಮಾಂಡಿಂದ ಬಂದಂತಹ ಲಿಸ್ಟ್ ಅದು ಇನ್ನೊಮ್ಮೆ ಚೇಂಜ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ನೋಡೋಣ, ನಮ್ಮ ಪ್ರತಿನಿಧಿ ಕವನ ಈಗ ಲೋಕಭವನದ ಹೊರಗಡೆಯಿಂದ ಹೇಗಿದೆ ದೃಶ್ಯಗಳು, ಹೇಗೆಲ್ಲ ತಯಾರಿ ಆಗ್ತಾ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದರೆ ಬನ್ನಿ ನೋಡೋಣ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಲ್ಲ ಸಚಿವರು ಸಹ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅಂದರೆ ಯಾರ್ಯಾರು ಸಚಿವ ಪಟ್ಟಿಯಲ್ಲಿದ್ದಾರೋ ಆ ಎಲ್ಲ ಶಾಸಕರು ಸಹ ಇವತ್ತು ಸಚಿವ ಸ್ಥಾನಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಸಹ ಆರಂಭವಾಗುತ್ತೆ. ರಾಜಭವನದಲ್ಲಿ ಈ ಒಂದು ಕಾರ್ಯಕ್ರಮ ಆಗುವಂಥದ್ದು. ನಾನೀಗ ಬೆಂಗಳೂರಿನ ರಾಜಭವನ ಅಂದರೆ ಲೋಕಭವನದಲ್ಲಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇನ್ನು 1 ಗಂಟೆಗಳ ಕಾಲ ಅಷ್ಟೇ ಇರುವಂಥದ್ದು ಸಮಯ. ಸೊ ಹೀಗಾಗಿ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು. ಯಾಕಂದರೆ ಈಗಾಗಲೇ ಸಚಿವ ಸ್ಥಾನ ಸಿಗದೇ ಇರುವಂತಹ ನಾಯಕರುಗಳ ಬೆಂಬಲಿಗರು ಸಹ ಇರ್ತಾರೆ. ಅವರು ಬಂದು ಇಲ್ಲಿ ಪ್ರತಿಭಟನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಸಹ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಈಗಾಗಲೇ ಮಧ್ಯಾಹ್ನ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತು ಆಗಿನ್ನೂ ಸಹ ಪೊಲೀಸ್ ಬಿಗಿ ಬಂದೋಬಸ್ತ್ ಸಹ ಇರುವಂಥದ್ದು. ಹಿರಿಯ ಅಧಿಕಾರಿಗಳು ಸಹ ಜಮಾಯಿಸಿದ್ದಾರೆ. ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು 100ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿರುವಂಥದ್ದು. ಅಂದರೆ 150-200ಕ್ಕೂ ಹೆಚ್ಚು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನೇನು 1 ಗಂಟೆ ಇರೋದರಿಂದ ಪ್ರಮಾಣ ವಚನಕ್ಕೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಪಾಸ್ ಇರುವಂಥವ್ರನ್ನ ಮಾತ್ರ ಇಲ್ಲಿ ಒಳಗಡೆ ಬಿಡುವಂಥದ್ದು. ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಎಲ್ರಿಗೂ ಸಹ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಈ ನಿಟ್ಟಿನಲ್ಲಿ ಇದೀಗ ಅದೇ ರೀತಿಯಾಗಿ ರಾಜಭವನದ ನನ್ನ ಎಡಭಾಗ ಸಹ ನೀವು ನೋಡ್ತಾ ಇರ್ಬೋದು. ಅಲ್ಲೂ ಸಹ ಅಂದರೆ ಕೆಲವೊಂದಷ್ಟು ಜನರಿಗೆ ಏನು ಪಾಸ್ಗಳು ಸಿಕ್ಕಿರುತ್ತೆ ಅವರು ಅಲ್ಲಿ ನಿಂತ್ಕೊಂಡು ಒಂದು LED ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ಆ ಒಂದು LED ತಮ್ಮ ನೆಚ್ಚಿನ ಶಾಸಕರು ಸಚಿವ ಸ್ಥಾನಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಇಲ್ಲಿ ಎಲ್ಲ ರೀತಿಯಾದಂತಹ ಏರ್ಪಾಡನ್ನು ಸಹ ಮಾಡಲಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಬಹಳ ಕುತೂಹಲದಿಂದ ಸಾಕಷ್ಟು ತಿಂಗಳಿನಿಂದ ಕಾಯ್ತಾ ಇದ್ದಂತಹ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಸಹ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂತಹ ಘಟನೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಇರುವಂಥದ್ದು. ಈ ನಿಟ್ಟಿನಲ್ಲಿ ಯಾರ್ಯಾರಿಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಬೇಕು, ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಅದೇ ರೀತಿಯಾಗಿ ಪ್ರತಿಭಟನೆಗಳನ್ನ ನಡೆದರೆ ಯಾವ ರೀತಿಯಾಗಿ ಅದನ್ನು ನಿರ್ವಹಿಸಬೇಕು ಅನ್ನುವಂತಹ ವಿಚಾರದಲ್ಲೂ ಸಹ ಈಗಾಗಲೇ ಪೊಲೀಸರು ಇಲ್ಲಿ ಜಮಾಯಿಸಿರುವಂಥದ್ದು. ಇದು ಈಗ ನಡೀತಾ ಇರುವಂತಹ ಸಕಲ ಸಿದ್ಧತೆಗಳು. ಯಾಕಂದರೆ ಇನ್ನೇನು 1 ಗಂಟೆ ಇರೋದ್ರಿಂದ ಸಾಕಷ್ಟು ಸಕಲ ಸಿದ್ಧತೆಗಳು ಈಗಲೂ ಸಹ ನಡೀತಾ ಇರುವಂಥದ್ದು.
ಕ್ಷಣಕ್ಕೂ ಸಹ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಸಹ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನೇನು 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಸಹ ಶುರುವಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.